ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸುಮಾರಾಗು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಕೆಲಸ ಮುಗೀತು. ಈಗ ಟೈಮ್ ಬಂದು 4:30 ಆಗಿದೆ. 4 o'clock ಇದ್ದಿದ್ದೆ. ಜಾಸ್ತಿ ಕೆಲಸ ಇರಲಿಲ್ಲ. ಸ್ವಲ್ಪ ಮನೆಯೆಲ್ಲ ಒರೆಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ರೊಟೀನನ್ನು ಶೇರ್ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೈಟೇ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಇಟ್ಟಿದ್ದೆ. ಮನೆ ಕ್ಲೀನಾಗಿದ್ದರೆ ಮನಸ್ಸು ಪ್ರಶಾಂತವಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಮಕ್ಕಳಿರೋ ಮನೆ ಎಷ್ಟು ಸಲ ಕ್ಲೀನ್ ಮಾಡಿದ್ರೂ ಕ್ಲೀನಾಗಿ ಕಾಣಿಸೋದೇ ಇಲ್ಲ. ಸೊ ಬೆಳಿಗ್ಗೆನೇ ಕ್ಲೀನ್ ಮಾಡಿಬಿಟ್ರೆ ನನಗೊಂದು ಸ್ವಲ್ಪ ಸಮಾಧಾನ, ಎಲ್ಲನೂ ನಾನು ಮಾಡಿದ್ದೀನಿ ಅಂತ ಅನಿಸ್ತಿರುತ್ತೆ. ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ನನಗೋಸ್ಕರ ಇರೋ ಈ ಪರ್ಸ್ನಲ್ ಟೈಮ್ನ ನಾನು ಖುಷಿಯಾಗಿ ಸ್ಪೆಂಡ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ದೀಪ ಹಚ್ಚಿ ಬೇರೆ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಸ್ಕೂಲಲ್ಲಿ ಓದುವಾಗಲೇ ಫಿಸಿಕಲ್ ಆ್ಯಕ್ಟಿವಿಟಿ ಟೈಮಲ್ಲಿ ಎಲ್ಲರೂ ಮೆಡಿಟೇಷನ್ ಮಾಡಿರ್ತೀವಿ. ಮೆಡಿಟೇಷನ್ ಮಾಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಮಗೆಲ್ಲ ಗೊತ್ತೇ ಇದ್ರೂ ನಾವು ಯಾರೂ ಫಾಲೋ ಮಾಡಲ್ಲ. ಬಿಕಾಸ್ ಈ ಬ್ಯುಸಿ ಲೈಫು, ಫಾಸ್ಟ್ ಲೈಫ್ ಸ್ಟೈಲಿಂದ ನಮ್ಮ ಹೆಲ್ತು ಎಷ್ಟು ಸ್ಟ್ರೆಸ್ ಆಗ್ತಿದೆ ಅಂದರೆ ನಮ್ಮ ಕಂಟ್ರೋಲ್ಗೆ ನಾವೇ ಬರದೇ ಇರೋಷ್ಟು ದೂರ ಓಡ್ತಿರ್ತೀವಿ ಅಂತಲೇ ಹೇಳ್ಬಹುದು. ಬಟ್ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಇಷ್ಟು ಸುಲಭನಾ ಅನ್ನೋಷ್ಟು ಖುಷಿಯಿಂದ ಈ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ನನ್ನ ಆಂಗ್ಸೈಟಿ ಇಶ್ಯೂನ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಟೈಮು ನಿಮಗೋಸ್ಕರ ನೀವು ಒಂದು 10 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ವಾಕ್ ಮಾಡಿ ಒಂದು ವೀಕ್ ನೋಡಿ ನಿಮ್ಮ ಬಾಡಿ, ನಿಮ್ಮ ಮನಸ್ಸು ಎಷ್ಟು
ರಿಲ್ಯಾಕ್ಸ್ ಆಗಿರುತ್ತೆ ಮತ್ತು ಎಷ್ಟು ಉಲ್ಲಾಸವಾಗಿರುತ್ತೆ ಅನ್ನೋದನ್ನು ತುಂಬ ಜನ ಮಾಡಿರೋರು ಅದೊಂಥರ ಹ್ಯಾಬಿಟ್ಟಾಗಿ ಅವರು ಬಿಡೋಕ್ಕೆ ಆಗೋದಿಲ್ಲ. ಸೊ ನನಗೆ ವಾಕೆಲ್ಲ ಹಾಫ್ ಆನ್ ಅವರ್ 1 ಅವರ್ ಥರ ಹೋಗ್ತೀನಿ ನಾನು. ಆ ಥರ ರೆಗ್ಯುಲರಾಗಿ ಹೋಗೋಕ್ಕಾಗೋದಿಲ್ಲ. ಟು ಬಿ ಫ್ರ್ಯಾಂಕ್ ನಾನು ಹೋಗೋದಿಲ್ಲ. ವಾಕಿಗೆ ಹೋಗ್ತೀನಿ, 1 ತಿಂಗಳಾದ್ಮೇಲೆ ನಿಲ್ಲಿಸ್ಬಿಡ್ತೀನಿ. ಬಟ್ ನಾನು ಇದು ಮೆಡಿಟೇಷನ್ ಮಾತ್ರ ಮಾಡ್ತಾಯಿದ್ದೀನಿ. ಯಾವಾಗಿಂದ ಅಂತಂದರೆ ನನ್ನ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಯಿತು. ಆ್ಯಂಗ್ಸೈಟೀಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಾಗಿತ್ತು. ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿ ಹೆಲ್ತ್ ಇಶ್ಯೂಸ್ ಆಗಿತ್ತು. ಹೆಣ್ಮಕ್ಳಿಗೆ ಸ್ಟ್ರೆಸ್ ಯಾಕೆ ಬರುತ್ತೆ ಅಂತ ಕ್ವಶ್ಚನ್ ಮಾಡಿದ್ರೆ ಹೆಣ್ಮಕ್ಳ ಹತ್ರನೂ ಆನ್ಸರ್ ಇರೋದಿಲ್ಲ. ಯಾಕಂದರೆ ಅವರು ಟೆನ್ಷನ್ ಮಾಡ್ಕೋತಾ ತುಂಬ ಓವರ್ ಥಿಂಕ್ ಮಾಡ್ತಾ ಇರ್ತಾರೆ. ಎಲ್ಲ ವಿಷಯದಲ್ಲೂ ಓವರ್ ಥಿಂಕ್ ಮಾಡ್ತಾ ಇರ್ತಾರೆ. ಪರ್ಫೆಕ್ಷನನ್ನು ಹುಡುಕ್ತಾ ಇರ್ತಾರೆ. ಬೆಸ್ಟ್ ಕೊಡಬೇಕು ಅಂತ ತುಂಬ ಅಂದರೆ ತುಂಬ ಯೋಚನೆ ಮಾಡಿ ಅವರು ಸ್ಟ್ರೆಸ್ಗೆ ಹೋಗ್ಬಿಡೋದು. ಸ್ಟ್ರೆಸ್ ಯಾಕೆ ಆಕತ್ತೆ ಅಂತ ಅಂದರೆ ಅದಕ್ಕೇ ತುಂಬ ಓವರಾಗಿ ಸೊಲ್ಯೂಷನ್ನೇ ಸಿಕ್ಕಿಲ್ಲ ಅಂತಂದರೆ ಆವಾಗ ಅವ್ರಿಗೆ ಮೆಂಟಲ್ ಹೆಲ್ತು ಹಾಳಾಗುತ್ತೆ. ಸೊ ಆವಾಗ ನನಗೆ ಡಾಕ್ಟರ್ ಸಜೆಷನ್ ಮಾಡಿದ್ದು, ನೀವು ಮೆಡಿಟೇಷನ್ ಮಾಡಬೇಕು, ಇಲ್ಲ ಅಂತಂದರೆ ವಾಕ್ ಹೋಗಬೇಕು ರೆಗ್ಯುಲರ್ ಆಗಿ ಅಂತ ಹೇಳಿದ್ರು. ಆವಾಗ ನನಗೆ ವಾಕಿಗೆ ಹೋದೆ, ಬಟ್ ರೆಗ್ಯುಲರಾಗಿ ಮಾಡೋಕ್ಕಾಗಲಿಲ್ಲ. ಅದು ಮಧ್ಯೆ ಸ್ಟಾಪ್ ಆಗ್ತಿತ್ತು. ಇದಾದರೆ ನನಗೊಂದು 5 ಮಿನಿಟ್ಸ್ ಟು 10 ಮಿನಿಟ್ಸಲ್ಲಿ ಮುಗ್ದೋಗ್ಬಿಡುತ್ತೆ. ಬಟ್ ಸ್ವಲ್ಪ ಸ್ಟ್ರೆಚಸ್ ಮಾಡ್ಕೋತೀನಿ. ಬಟ್ ಮೆಡಿಟೇಷನ್ ಮಾತ್ರ ಒಂದು 10 ಮಿನಿಟ್ಸ್ ಮಾಡ್ಕೊಳ್ತೀನಿ. ನಾನು ನಿಮಗೆಲ್ಲನೂ ಹೇಳೋದಿಷ್ಟೇ, ಬಾಡಿನ ತುಂಬ ಅಂದರೆ ತುಂಬ ಚೆನ್ನಾಗಿಟ್ಕೊಳ್ಳಿ. ನಿಮ್ಮ ಬಾಡಿ ಹೇಗೆ ಇದ್ದರೂ ನೀವು ಪ್ರೀತಿಸಿ. ಮತ್ತು ಕೆಲವೊಂದು ಸ್ವಲ್ಪ ಕಷ್ಟ ಆದ್ರೂ ಡಿಸಿಪ್ಲಿನಾಗಿ ಇಟ್ಕೊಳ್ಳಿ. ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಬಾಡಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿಟ್ಕೊಳ್ಳಿ. ನಿಮ್ಮನ್ನ ನೀವು ಪ್ರೀತಿಸಿ, ನಿಮ್ಮ ಬಾಡಿನ ನೀವು ಪ್ರೀತಿಸಿ, ಅದು ಹೇಗೇ ಇರಲಿ. ಸರಿ ಆಯಿತು, ಹೇಗೆ ಸ್ಟಾರ್ಟ್ ಮಾಡೋದಪ್ಪ, ಹೇಗೆ ಶುರು ಮಾಡೋದು ಅಂತ ನೋಡಿದ್ರೆ ಇದಕ್ಕೆ ನಿಮಗೆ ಒಬ್ಬರು ಟೀಚರ್ ಅಗತ್ಯ ಇದ್ದೇ ಇರುತ್ತೆ, ಅಥವಾ ಹೇಗೆ ಮಾಡ್ತಾರೆ ಅಂತನಾದ್ರೂ ಗೊತ್ತಿರಲೇಬೇಕಾಗತ್ತೆ. ಇವಾಗೆಲ್ಲ ಯೂಟ್ಯೂಬಲ್ಲಿ ತುಂಬ ಅಂದರೆ ತುಂಬ ವೀಡಿಯೋಸ್ ಇದೆ. ಬೇಸಿಕ್ಕು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಬೇಕು, ತುಂಬ ಜಾಸ್ತಿ ಸ್ಟ್ರೆಚ್ ಮಾಡಬಾರ್ದು, ತುಂಬ ಜಾಸ್ತಿ ಪ್ರೆಷರಿಂಗ್ ಪಾಯಿಂಟ್ನ ಹಾಕಬಾರ್ದು ಅಂತೆಲ್ಲ ತುಂಬ ಇರುತ್ತೆ. ಆಪ್ರೇಷನ್ ಆಗಿದ್ದರೆ ಯಾವ ಥರ ಮಾಡಬೇಕು, ಯಾವ ಟೈಮಲ್ಲಿ ಯಾವ್ದು ಇದು ಮಾಡಬೇಕು ಅಂತೆಲ್ಲ ತುಂಬ ಡಿಟೈಲಾಗಿ ವೀಡಿಯೋಸ್ಗಳನ್ನ ತುಂಬ ಜನ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಅದರಲ್ಲಿ ನೋಡಿಕೊಂಡೇ ಕಲ್ತಿದ್ದು. ಬಟ್ ನನಗೆ ಇದೇ ಆಸನಗಳು ಅಂತೆಲ್ಲ ಯಾವುದೋ ನೇಮೆಲ್ಲ ಗೊತ್ತಿಲ್ಲ. ಟು ಬಿ ಫ್ರ್ಯಾಂಕ್, ನನಗೆ ನೇಮೆಲ್ಲ ಮರ್ತೋಗಿದ್ದೀನಿ. ಬಟ್ ನನಗೆ ನನ್ನ ಬಾಡಿಗೆ ನಾನು ಯಾವ್ದು ರೀತಿ ಸ್ಟ್ರೆಚಸ್ ಮಾಡ್ಕೊಬೇಕು, ಯಾವ ಪ್ರೆಷರಿಂಗ್ ಪಾಯಿಂಟ್ನ ಜಾಸ್ತಿ ನಾನು ಮಾಡ್ಕೊಬೇಕು ಅಂತ ನಾನು ಮಾಡಿ ಅಭ್ಯಾಸ ಆಗಿ ನಾನು ಅದನ್ನು ಮಾಡ್ಕೊಳ್ತಾ ಬಂದಿದ್ದೀನಿ. ನಾನು ನಿಮ್ಗೆ ಹೇಳೋದಿಷ್ಟೇ, ಮಾಡಿ ನೋಡಿ. ಅವತ್ತು ನೀವು ರೆಗ್ಯುಲರ್ ರುಟೀನ್ಗಳನ್ನ ಏನಿರುತ್ತೆ ಅದನ್ನು ಮಾಡಿ. ಸೊ ಆವಾಗ ಬಾಡಿಗೆ ಏನೂ ಎಫೆಕ್ಟೇ ಆಗೋದಿಲ್ಲ. ಸೊ ನೀವು ತುಂಬ ಅಂದರೆ ತುಂಬ ಆರಾಮಾಗಿರ್ತೀರ. ಹೆಣ್ಮಕ್ಳಿಗೆ ಇದಕ್ಕೆಲ್ಲ ಟೈಮ್ನ ಕೊಟ್ಕೊಳ್ಳೋದು ಹೆಂಗೆ, ನಮಗಿರೋ ಟೈಮೇ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ, ಇರೋದನ್ನೇ ಮಾಡ್ಕೊಳಕ್ಕಾಗೋದಿಲ್ಲ ಅಂತೆಲ್ಲ ಇರುತ್ತೆ. ಬಟ್ ನಿಮಗೋಸ್ಕರ ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು. ಆಫ್ಟರ್ 50 ಆದ್ರೂ ನಿಮಗೆ ಬಾಡಿಲಿ ಯಾವುದೇ ರೀತಿ ಬೋನ್ದೆಲ್ಲ ಏನೂ ಪೇಯ್ನ್ ಬರ್ತಾ ಇರಬಾರ್ದು. ಇವಾಗಿಂದನೇ ನೀವು ಇದನ್ನು ರೂಢಿ ಮಾಡ್ಕೊಂಡು ಹೋದರೆ ನಿಮ್ಗೊಂದು 50 ಇಯರ್ಸ್ ಆದಮೇಲೆ ಯಾವುದೇ ರೀತಿ ಬೋನ್ದು ಪೇಯ್ನ್ಗಳೆಲ್ಲ ಕಮ್ಮಿ ಆಗಿರುತ್ತೆ. ಈಗ ಮಂಡಿ ನೋವುಗಳು ಬರುತ್ತೆ, ಸೊಂಟ ನೋವು ಬರುತ್ತೆ, ಮಂಡಿ ನೋವು ಬರುತ್ತೆ, ಇವೆಲ್ಲ ಅಷ್ಟೊಂದು ಬರೋದಿಲ್ಲ. ಯಾರಿಗೆಲ್ಲ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತಿದೆ ಅವರೆಲ್ಲ ನನಗೊಂದು ಕಮೆಂಟ್ ಮೂಲಕ ತಿಳಿಸಿ. ಸೊ ನನಗೂ ಖುಷಿಯಾಗುತ್ತೆ. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಫ್ರೆಶ್ ಅಪ್ ಆಗಿ ಬಂದು ದೇವ್ರಿಗೆಲ್ಲ ದೀಪ ಹಚ್ಕೊಂಡೆ. ಇವತ್ತು ಮಕ್ಳಿಗೆ ಹಾಲಿಡೇ ಇರೋದ್ರಿಂದ ಸೊಪ್ಪು ಸಾರು ಮಾಡೋಣ ಅಂತ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಟೀ ಮಾಡ್ಕೊಳ್ಳೋಣ ಅಂತ ಕಿಚನಿಗೆ ಬಂದೆ. ಮಕ್ಕಳು ರಾಘು ಅವರು ಇನ್ನೂ ಎದ್ದಿರಲಿಲ್ಲ. ಬೆಳಿಗ್ಗೆ ಒಂದು ಗ್ಲಾಸ್ ವಾಮ್ ವಾಟರ್ ಜೊತೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಒಂದು ಗ್ಲಾಸ್ ಟೀ ಬೇಕು. ಅದಾದಮೇಲಿಂದನೇ ಬ್ರೇಕ್ಫಾಸ್ಟು. ನಿಮ್ಮದೆಲ್ಲ ಹೇಗೆ ಡೇ ಸ್ಟಾರ್ಟ್ ಆಗುತ್ತೆ ಮರಿದೆ ಕಮೆಂಟ್ ಮಾಡಿ. ಮತ್ತು ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ದಿಸ್ ವ್ಲಾಗ್ ಡೆಡಿಕೇಟೆಡ್ ಟು ಆಲ್ ಮೈ ವುಮೆನ್ಸ್. ನಿಮಗೆಲ್ಲ ನನ್ನ ವ್ಲಾಗ್ ಹೇಗೆ ಅನ್ನಿಸ್ತಿದೆ, ನಿಮ್ಮ ಒಪಿನಿಯನನ್ನು ಈ ವ್ಲಾಗಲ್ಲಿ ಮರಿದೇ ಕಮೆಂಟ್ ಮಾಡಿ.
ಸೊಪ್ಪು ಸಾಂಬಾರು ಮಾಡೋಣ ಅಂತ ನೀರು ಇಟ್ಕೊಂಡಿದ್ದೀನಿ. 2 ಲೋಟ ನೀರಿಗೆ ಒಂದು ಸಣ್ಣ ಕಪ್ಪಲ್ಲಿ ಬೇಳೆ. ನನ್ನ ಹತ್ರ ಹಸಿಮೆಣ್ಸಿಕಾಯಿ ಇರಲಿಲ್ಲ, ನಾನು ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. 2 ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ ನೀವು. 2 ಟೊಮೆಟೊ, 2 ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ದೊಡ್ಡದು ಬೆಳ್ಳುಳ್ಳಿ, ಮತ್ತು ಕಟ್ ಮಾಡ್ಕೊಂಡಿರೋ ಸೊಪ್ಪುಗಳು ಪಾಲಕ್ಕು, ಮೆಂತ್ಯ, ಸಬ್ಸಿಗೆ ಸೊಪ್ಪು, ಕೀರೆ, ಕಿಲ್ಕೀರೆ ಎಲ್ಲ ಹಾಕ್ಕೋಬೇಕು. ದಂಟು ಎಲ್ಲ ಒಂದೊಂದು ಹಾಕ್ಕೋಬೇಕು. ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಸಾಲ್ಟು, ನೀವು ರುಚಿ ನೋಡ್ಬಿಟ್ಟು ಹಾಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ, ಒಂದು ಹಿಡಿಯಷ್ಟು ಒಂದಿಷ್ಟು ಜೀರಿಗೆ ಎಲ್ಲನೂ ಹಾಕಿ ಸ್ವಲ್ಪ ನೀರಲ್ಲಿ ಮುಳುಗಿಸ್ಬಿಡಿ. ಹಿಂಗೆ ನೀರಲ್ಲಿ ಮುಳುಗಿದ್ಮೇಲೆ ಕುಕ್ಕರ್ ಮುಚ್ಚಿ. ಕ್ವಾಂಟಿಟಿ ಕಮ್ಮಿ ಆಯಿತು, ಸ್ವಲ್ಪ ನೀರು ಕಾದು ಹಾಗೆ ಮುಚ್ಚಿ 2 ವಿಷಲ್ ತೊಗೊತೀನಿ. ಈಗ ಬೇಳೆ ಬೇಯಕ್ಕಿಟ್ಟಿದ್ದೀನಿ, ಬೇಳೆ ಮತ್ತು ಸೊಪ್ಪು. ಈ ಕಡೆ ಮತ್ತೆ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಎಣ್ಣೆ ಎರಡು ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಎಣ್ಣೆ ಕಾಯಬೇಕು. ಸಾಸಿವೆ ಹಾಕಿದ್ದೀನಿ, ಈರುಳ್ಳಿ ಹಾಕಬೇಕು. ಕ್ಲೀನ್ ಮಾಡ್ಕೊಂಡಿರೋ ಆಲೂಗಡ್ಡೆ, ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ ಮತ್ತು ಬದನೆಕಾಯಿ ಮತ್ತು ಅವರೆಕಾಯಿ 3 ಇದರೊಳಗಡೆ ಹಾಕಬೇಕು. ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಚೆನ್ನಾಗಿ ತರಕಾರಿ ಸಾಲ್ಟ್ ಹಿಡಿಯುತ್ತೆ ಅಂತ ಸ್ವಲ್ಪ ಹಾಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ. ಬೇಯಕ್ಕೆ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಈಗ ಬೇಳೆ ಮತ್ತು ಸೊಪ್ಪು ಕೂಡ ಬೆಂದಿದೆ. ಈ ರೀತಿ ಸೋಸ್ಕೊಬೇಕು. ಲಿಡ್ ಓಪನ್ ಮಾಡೋಣ. ನೀರು ಹಾಕಿದೆ, ಚೆನ್ನಾಗಿ ಬೆಂದಿದೆ. ನೋಡಿದೆ ಒಂದ್ಸಲಿ. ಇವಾಗ ತೆಂಗಿನಕಾಯಿ ಮತ್ತು ಖಾರದ ಪುಡಿ, ಬೇಳೆ ಸಾಂಬಾರು ಖಾರದ ಪುಡಿನ ಹಾಕಿರೋದನ್ನು ಹಾಕೋತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ತರಕಾರಿ ಖಾರದಲ್ಲಿ ಬೇಯಿಸಬೇಕು. ಖಾರ ಕೂಡ ಮಾಡ್ತಿದೆ. ಇವಾಗ ನಾವು ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಮತ್ತು ಅದನ್ನು ರುಬ್ಬಿಟ್ಟು ಹಾಕ್ತಾ ಇದ್ದೀನಿ. ಹಾಕಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಬಿಟ್ಟು ಕ್ಲೋಸ್ ಮಾಡಬೇಕು. ಮತ್ತು ಸ್ವಲ್ಪ ಒಂದೇ ಒಂದು ಕುದಿಸ್ಬೇಕು. ರೆಡಿಯಾಗಿದೆ ನಮಗೆ ಬಿಸಿ ಬಿಸಿ ಮಸೊಪ್ಪು ಸಾಂಬಾರು. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ನಮ್ಮ ಮನೇಲಿರೋರ್ಗಂತೂ ಎಲ್ಲರಿಗೂ ಫೇವ್ರೇಟು. ಮಗನಿಗೆ ಸ್ಕೂಲ್ ರಜೆ ಇರೋದ್ರಿಂದ ಚಪಾತಿ ಮಾಡ್ತಾಯಿದ್ರೆ ನಾನು ಬೇಯಿಸ್ಕೊಡ್ತೀನಿ ಅಂತ ಬಂದು ಬೇಯಿಸ್ಕೊಡ್ತಾ ಇದ್ದಾನೆ. ಥ್ಯಾಂಕ್ ಯು ವೇದಿಕ್. ನಮ್ಮ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಇದಾಗಿತ್ತು ನನ್ನ ಮಾರ್ನಿಂಗ್ ರುಟೀನು. ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.